ತಾಳಿಕೋಟಿ ಸಹಕಾರಿ ಬ್ಯಾಂಕಿನ ವಾರ್ಷಿಕ ಸರ್ವಸಾಧಾರಣ ಸಭೆ. ತಾಳಿಕೋಟಿ ಪಟ್ಟಣದ ಪ್ರತಿಷ್ಠಿತ ದಿ ತಾಳಿಕೋಟಿ ಸಹಕಾರಿ ಬ್ಯಾಂಕ್ ನಿಯಮಿತ ಇದರ 67ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಸೋಮವಾರ ಪಟ್ಟಣದ ಅಡತ್ ಮರ್ಚೆಂಟ್ ಅಸೋಸಿಯೇಷನ್ ಸಭಾಭವನದಲ್ಲಿ ಜರುಗಿತು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಗುಂಡಕನಾಳ ಬೃಹನ್ಮಠದ ಪರಮಪೂಜ್ಯ ಶ್ರೀ ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿ ಆಶೀರ್ವಚನ ನೀಡಿದರು. ಬ್ಯಾಂಕಿನ ಅಧ್ಯಕ್ಷ ಶ್ರೀ ಕಾಶಿನಾಥ ಸಜ್ಜನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಬಿಎಸ್ ಪಾಟೀಲ ಯಾಳಗಿ, ಪುರಸಭೆ ಮಾಜಿ ಅಧ್ಯಕ್ಷರಾದ ದಶರಥ ಸಿಂಗ್ ಮನಗೂಳಿ, ಅಶೋಕ್ ಶೆಟ್ಟಿ ಹಾಗೂ ವೇದಮೂರ್ತಿ ಮುರುಗೀಶ ವಿರಕ್ತಮಠ ಆಗಮಿಸಿದ್ದರು. ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕಿ ಶ್ರೀಮತಿ ಬಿಕೆ ಮಣೂರ ವಾರ್ಷಿಕ ವರದಿ ವಾಚಿಸಿದರು. ಸಹಾಯಕ ವ್ಯವಸ್ಥಾಪಕಿ ಶ್ರೀಮತಿ ಎಸ್ಬಿ ದೇಸಾಯಿ ಸ್ವಾಗತಿಸಿದರು. ಮಿಣಜಗಿ ಶಾಖೆಯ ವ್ಯವಸ್ಥಾಪಕ ಆರ್ಎಸ್ ಬಿರಾದಾರ ನಿರೂಪಿಸಿದರು. ಕುಮಾರಿ ಅಂಜಲಿ ವಿಜಯಸಿಂಗ್ ಹಜೀರಿ ಭರತನಾಟ್ಯ ಪ್ರದರ್ಶಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರಳಾದಳು. ಸಮಾರಂಭದ ವೇದಿಕೆಯಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷ ಸಿಎಸ್ ಯಾಳಗಿ, ನಿರ್ದೇಶಕರಾದ ಐಬಿ ಬಿಡೇಭಾವಿ, ಎಂಎಸ್ ಸರಶೆಟ್ಟಿ, ಡಿಎಸ್ ಹೆಬಸೂರ, ಎಸ್ಸಿ ಪಾಟೀಲ, ಅಮರ್ಸಿಂಗ್ ವಿ ಹಜೀರಿ, ಡಿಕೆ ಪಾಟೀಲ, ಪಿವಿ ಹಜೀರಿ, ಶ್ರೀಮತಿ ಜಿಬಿ ಕುಡಗಾನೂರ, ಶ್ರೀಮತಿ ಎಸ್ಬಿ ಬಡದಾಳಿ, ಶ್ರೀ ಆರ್ಬಿ ಕಟ್ಟಿಮನಿ, ಎಸ್ವೈ ಬರದೀನಾಳ್, ನಾಮನಿರ್ದೇಶಕ ಸದಸ್ಯರಾದ ಗಂಗಾಧರ ಕಸ್ತೂರಿ, ಆರ್ಎ ಮುರಗಿ, ಜೆಎ ಕೊಡಗಿ, ಮಿಣಜಗಿ ಹಾಗೂ ಬಲಶೆಟ್ಟಿಹಾಳ ಶಾಖೆಯ ಸಲಹಾ ಸಮಿತಿ ಸದಸ್ಯರು, ಬ್ಯಾಂಕಿನ ಷೇರುದಾರರು ಉಪಸ್ಥಿತರಿದ್ದರು. ವರದಿ ಡಿಕೆ ನ್ಯೂಸ್ ಕನ್ನಡ. 99.20% ಇವರಿಗೆ ತೃತೀಯ ಬಹುಮಾನ 2000 ನಗದು ಬಹುಮಾನ ನೀಡಲಾಗುವುದು. ದ್ವಿತೀಯ ಪಿಯುಸಿಯಲ್ಲಿ ಕುಮಾರಿ ಸಂಜನಾ ಶರಣಪ್ಪ ಬಬಲೇಶ್ವರ್, ಎಸ್ಕೆ ಪಿಯು ಕಾಲೇಜು ತಾಳಿಕೋಟಿ, ಇಲ್ಲಿ ಶಿಕ್ಷಣ ಪಡೆದ ಇವರು ಒಟ್ಟು 600ಕ್ಕೆ 585 ಅಂಕ, 97.50% ಆಗಿರುತ್ತದೆ. ಇವರು ಪಿಯುಸಿಯಲ್ಲಿ ಪ್ರಥಮವಾಗಿ ಬಹುಮಾನ ಪಡೆದಿದ್ದಾರೆ. ಎರಡನೇದಾಗಿ ಕುಮಾರ್ ಚನ್ಮಲಯ ಸಂಗಯ್ಯ ಹಿರೇಮಠ್, ಇವರು ಎಸ್ಕೆ ಪಿಯು ಕಾಲೇಜು, ನಮ್ಮ ಕಾಲೇಜು ಶಿಕ್ಷಣ ಪಡೆದ ಇವರು ಒಟ್ಟು 600ಕ್ಕೆ 573 ಅಂಕ, ಅಂದರೆ 95.50 ಆಗಿರುತ್ತದೆ. ಇವರಿಗೆ ದ್ವಿತೀಯ ಸ್ಥಾನ. ಇವರಿಗೆ 3000 ನಗದು ಬಹುಮಾನ. ಕುಮಾರ್ ವಿವೇಕಾನಂದ ಶಿವಲಿಂಗಪ್ಪ ಪಾಲ್ಕಿ, ಇವರು ಕೂಡ ಎಸ್ಕೆ ಪಿಯು ಕಾಲೇಜ್ ತಾಳಿಕೋಟಿ ಇಲ್ಲಿ ಶಿಕ್ಷಣ ಪಡೆದಿದ್ದಾರೆ. 600ಕ್ಕೆ 568 ಅಂಕ, 94.67 ಆಗಿರುತ್ತದೆ. ಇವರಿಗೆ ತೃತೀಯ ಬಹುಮಾನ ಲಭಿಸಿದೆ. ಇವರೆಲ್ಲರಿಗೂ ಈಗ ಸನ್ಮಾನ ಕಾರ್ಯಕ್ರಮ. ಬ್ಯಾಂಕನ್ನ ಉನ್ನತೀಕರಣ ಬಗ್ಗೆ ಗಮನ ಕೊಡಬೇಕಿಲ್ಲ. ವೈಯಕ್ತಿಕ ಒಬ್ಬರನ್ನೊಬ್ಬರು ಟೀಕಾ ಮಾಡುವುದು ಔಚಿತ್ಯ ಅಲ್ಲ. ಯಾಕಂದ್ರೆ ಯಾವುದೇ ಒಂದು ಬ್ಯಾಂಕ್ ನಾವು ಹೇಳ್ತೀವಿ ಸಹಕಾರ ಬೆಳಗ್ಗೆ ಅಂತ, ಸಹಕಾರ ಸಂಘರ್ಷವಾಗಿರಬಾರ್ದು. ಆ ಸಂಘರ್ಷ ಆದರೂ ಕೂಡ ಸಹಕಾರ ಸಂತೋಷದಾಯಕವಾಗಿ ಮುಕ್ತಿ ಆಗ್ಬೇಕು. ಅದಕ್ಕೆ ಸಂಘರ್ಷ ಇರುತ್ತೆ, ಎಲ್ಲದರಲ್ಲೂ ಸಂಘರ್ಷ ಇರುತ್ತೆ. ಆ ಸಂಘರ್ಷ ಯಾಕಿರ್ಬೇಕಪ್ಪ ಅಂದ್ರೆ ಕೊನೆಯ ರಿಸಲ್ಟ್ ಸಂತೋಷದಾಯಕವಾಗಿರಬೇಕು. ಅಂತ ಸಂತೋಷದಾಯಕವಾಗಿರುವಂತಹ ಸಭೆ ಆಗಿರಬೇಕು. ಅದಕ್ಕೆ ಇದರಲ್ಲಿ ಯಾರಿಗಾದ್ರೂ ಮನಸ್ಸು ನೋವಾಗಿದ್ರೆ ಇದು ಯಾರು ವೈಯಕ್ತಿಕ ಅಲ್ಲ, ಎಲ್ಲ ಪ್ರತಿಯೊಬ್ಬ ಸದಸ್ಯರದು ಬೇಕು. ಅವರು ಕೂಡ ನೀವು ಕೊಟ್ಟಂತ ಅಧಿಕಾರವನ್ನ ಸದುಪಯೋಗ ಪಡಿಸಿಕೊಂಡು ಆರೋಗ್ಯಪೂರ್ಣವಾದಂತಹ ಆಡಳಿತ ನಡೆಸ್ತಾ ಇದ್ದಾರೆ. ಅಲ್ಲಿರುವಂತಹ ಸಿಬ್ಬಂದಿ ವರ್ಗದವರು ಕೂಡ ತಮ್ಮದೇ ಆದಂತಹ ಕಾನೂನಿನ ಚೌಕಟ್ಟಿನಲ್ಲಿ ಅವರು ಕೆಲಸ ಮಾಡಬೇಕಾಗ್ತದೆ. ನನ್ನ ಮಾತು ಕೇಳಕ್ಕಾಗಲ್ಲ, ನೀವೇ ನಿಮ್ಮ ಮಾತು ಕೇಳಕ್ಕಾಗಲ್ಲ. ಮುರುಗೇಶ್ ಕಾಸದೇಶ್ವರ ಮಠದ ಆಡಳಿತಾಧಿಕಾರಿ ಅವ್ರು ಹೇಳಿದ್ರೆ ನಾವು ಮಾತು ನಡೆಸಕ್ಕಾಗಲ್ಲ. ನಾನು ಒಬ್ಬ ಪೀಠಾಧಿಪತಿ ನನ್ನ ಮಾತು ನಡೆಸಕ್ಕೂ ಆಗಲ್ಲ. ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಅವ್ರ ಮಾತು ನಡೆಸಕ್ಕಾಗಲ್ಲ. ಸರ್ಕಾರ ತನ್ನದೇ ಆದಂತ ಒಂದು ಕಾನೂನು ಮಾಡಿರ್ತದೆ. ಆ ಕಾನೂನು ಒಳಪಟ್ಟು ಎಲ್ಲರೂ ಕೂಡ ಕಾನೂನಿನ ಮುಖಾಂತರ ಆಡಳಿತ ನಡೆಸಬೇಕಾಗಿರ್ತದೆ. ಯಾರಿಗಾದ್ರೂ ಮನಸ್ಸಿಗೆ ನೋವಾಗಿರ್ತದೆ ಸಮಕ್ಷಮ